ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬಸ್ಸಾರು ಮುದ್ದೆ ಮಾಡೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಎಷ್ಟಿದ್ದೀನಿ. ಸೊ ಈ ಸೊಪ್ಪು ಒಂದಲ್ಲಿ ಅಮ್ಮ ಬಂದಿದ್ದರು, ಎಲ್ಲ ಕುಯ್ಕೊಂಬಂದಿದ್ರು. ಇದು ಏನೇನು ಮಿಕ್ಸ್ ಆಗಿದೆ ಅಂದರೆ ಎಣ್ಣೆ ಸೊಪ್ಪು, ಹೊಲದ ಸೊಪ್ಪು ಗೊತ್ತಿರುತ್ತಲ್ಲ, ಮೂರು ಥರದ್ದು ಸೊಪ್ಪೆಲ್ಲ ಮಿಕ್ಸ್ ಆಗಿದೆ. ಸೊ ಈ ಸೊಪ್ಪನ್ನೆಲ್ಲ ಫಸ್ಟು ಎಲ್ಲ ತೊಳೆದು ನೀಟ್ ಮಾಡಿಕೊಂಡು ಇವಾಗ ಅದನ್ನು ಹೆಚ್ಚಿ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಸೊ ಇದರಲ್ಲಿ ಬಸ್ಸಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂತು. ಯಾಕೆಂದರೆ ಹೊಲದಲ್ಪ ನ್ಯಾಚುರಲ್, ಏನು ಕೆಮಿಕಲ್ ಹಾಕ್ತಾನೆ ಬೆಳೀತಾರಲ್ಲ. ಸೊ ಅದರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂತು. ತುಂಬ ಇಷ್ಟಪಟ್ಟು ತಿಂದರು. ಆದರೆ ಅಮ್ಮ ಮಾಡಿದ್ರಂತೆ, ಅಮ್ಮಂಗೆ ಸ್ವಲ್ಪ ಕಹಿ ಥರ ಆಗಿಬಿಟ್ಟಿತ್ತಂತೆ. ಯಾಕೆ ಅಂದರೆ ಅಮ್ಮ ಸ್ವಲ್ಪ ಎಣ್ಣೆ ಸೊಪ್ಪೇನೋ ಜಾಸ್ತಿ ಹಾಕಿದರು, ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಕಹಿ ಬಂತು. ಇದು ಸಮ ಪ್ರಮಾಣದಲ್ಲಿದೆ ಎಲ್ಲ ಥರ ಸೊಪ್ಪು. ಸೊ ನಾನು ಈ ಸೊಪ್ಪನ್ನೆಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು. ನಂತರ ಇದಕ್ಕೆ ನಾನು ಏನು ಕಾಳು ಹಾಕ್ತಿದ್ದೀನಿ ಅಂದರೆ, ಬಸ್ಸಾರಿಗೆ ಬರೀ ಸೊಪ್ಪಿನ ಜೊತೆ ಬೇರೆ ಬೇರೆ ಕಾಳೆಲ್ಲ ಹಾಕೊಬೋದು. ಇವಾಗ ಸೀಸನ್ ಅಲ್ವಾ, ಅದರಿಂದ ತೊಟ್ನಿಕಾಳು ಸಿಕ್ಕಿತ್ತು. ತೊಟ್ನಿಕಾಳು ಸಿಕ್ಕಿದ್ರಿಂದ ಹಸಿ ಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಹಸಿ ಕಾಳು ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಫಸ್ಟಿಗೆ ಎಲ್ಲ ಸೊಪ್ಪನ್ನೆಲ್ಲ ಹೆಚ್ಕೊಂಡು ಹಾಕ್ಕೊಂಡು ಕಾಳೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕಾಳು ಇಷ್ಟೆಲ್ಲ ಸೊಪ್ಪು ಬೇಕಾ ಅಂದರೆ, ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದೀವಿ. ಜಾಸ್ತಿ ಅಂದರೆ ಎಷ್ಟು, 8 ಜನ ಇದ್ದೀವಿ. ಅದಕ್ಕೋಸ್ಕರ ಬೇಕೇ ಬೇಕು. ಜಾಸ್ತಿ ಜನ ಇರೋದ್ರಿಂದ ಎಲ್ಲರಿಗೂ ಆಗಬೇಕಲ್ವ, ಅದಕ್ಕೋಸ್ಕರ ನಾನು ಜಾಸ್ತಿನೇ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಬೋದು. ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಅದಕ್ಕೆ ತಕ್ಕನಾಗ ಹಾಕ್ಕೊಬೋದು. ಉಪ್ಪು ಹಾಕಿ ಕುಕ್ಕರ್ಗೆ ಹಾಕಿ ಮುಚ್ಚಿ ಆಯಿತು. ಸೊ ಒಂದು ಕೂಗಿಸಿದ್ರೆ ಸಾಕು. ಯಾಕೆ ಅಂದರೆ ಸೊಪ್ಪು ಜಾಸ್ತಿ ಬೆಂದ್ಬಿಟ್ರೆ ಅಷ್ಟು ಟೇಸ್ಟಿ ಅನಿಸಲ್ಲ, ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಒಂದು ಕಡೆ ನಾನು ಸೊಪ್ಪನ್ನ ರೆಡಿ ಮಾಡಿ ಇಕ್ಬಿಟ್ಟು ಈ ಕಡೆ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ. ಸೊ ಸಣ್ಣ ಒಲೆ ಅಲ್ವಾ, ಮುದ್ದೆ ನಿಧಾನಕ್ಕೆ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ. ಸೊಪ್ಪು ಕೂಗೋ ಅಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಇವೇನೇನು ಬೇಕು ಸಾಂಬಾರಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಇನ್ನೊಂದು ಕಡೆ ಮುದ್ದೆಗೂ ಇದ್ರೆ ಆ ಸೊಪ್ಪು ಕೂಗೋ ಅಷ್ಟೊತ್ತಿಗೆ ನಾನು ಸಾಂಬಾರಿಗೆ ಇವನ್ನೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಬೋದು. ಸೊ ಮುದ್ದೆ ರೆಡಿ ಆಗ್ತಾಯಿದೆ, ಅದ್ರ ಪಾಡಿಗೆ ಅದು ಒಂದು ಕಡೆ ಕುದೀತಾ ಇರುತ್ತೆ. ಇದರಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಸೊ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಅಳತೆಗೆ ತಕ್ಕಷ್ಟು. ನಿಮ್ಮ ಮನೆಯಲ್ಲಿ ಕಮ್ಮಿ ಜನ ಇದ್ದರೆ ನಿಮಗೇನು ಜಾಸ್ತಿ ಅವಶ್ಯಕತೆ ಇರಲ್ಲ, ಏನೇನೋ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ನಾನು ಇಷ್ಟು ಸಾರಿಗೆ ಹತ್ತತ್ರ 20 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣಮೆಣ್ಸಿನ್ಕಾಯಿನ. ಯಾಕೆ ಅಂದರೆ ಸಾಂಬಾರು ಜಾಸ್ತಿ ಆಗಬೇಕಲ್ಲ, ಅದರಿಂದ ಜನ ಜಾಸ್ತಿ ಇದ್ದೀವಿ, ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ನಾವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಡ ಒಣಮೆಣ್ಸಿನ್ಕಾಯಿ ಹಾಕಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ ಅನ್ನೋರು ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಬೋದು. ಇಲ್ಲಿ ನಾವು ಹುಣಸೆಹಣ್ಣು ಬದಲಿಗೆ ಟೊಮೊಟೊನೂ ಯೂಸ್ ಮಾಡ್ಬೋದು. ಆದರೆ ಬಸ್ಸಾರು ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂದರೆ ಹುಣಸೆಹಣ್ಣು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ. ಈ ಕಡೆ ಸೊಪ್ಪು ಕೂಗಿತ್ತು, ಅದನ್ನು ನಾನು ವಿಷಲೆಲ್ಲ ಹೋಗಿಸ್ಕೊಂಡು ಸೊಪ್ಪನ್ನ ತೆಗ್ದೆ. ನೋಡಿ, ಸೊಪ್ಪು ಬೇಯೋ ಅಷ್ಟೊತ್ತಿಗೆ ಇಷ್ಟೇ ಆಗಿದೆ. ನಾನು ಹಾಕುವಾಗ ತುಂಬ ಅನ್ನಿಸ್ತು. ಈ ಕಡೆ ಕಾಳು ಎಲ್ಲ ಚೆನ್ನಾಗಿ ಒಂದೇ ಅದಕ್ಕೆ ಬೆಂದಿತ್ತು. ಸೊ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ನಾನು ಜಾಸ್ತಿ ಇರೋದ್ರಿಂದ ಫಸ್ಟು ಒಂದಿದಕ್ಕೆ ಪಾತ್ರೆಗೆ ಬಸ್ಕೊಂಡು ಸೌಟಲ್ಲಿ ಹಾಕ್ಕೊಂಡು ಬಸ್ಕೊತಿದ್ದೀನಿ. ನಂತರ ನಾನು ಒಟ್ಟಿಗೆ ಹಾಕಿ ಎಲ್ಲ ರಸ ತಕ್ಕೊತೀನಿ. ಈ ಕಾಳು ಸೊಪ್ಪನ್ನು ಸಾಂಬಾರಿಗೆ ಹಾಕೋದಕ್ಕೆ ರುಬ್ಬಕ್ಕೆ ಹಾಕ್ಕೊಂಡೆ. ಸೊ ಈ ಕಡೆ ಮುದ್ದೆ ರೆಡಿ ಆಗ್ತಿದೆ. ಸೊ ಕಾಯಿ, ಕೊತ್ತಂಬರಿ, ಆಮೇಲೆ ಕಾಳು ಏನು ಹುರ್ಕೊಂಡಿದ್ವಲ್ಲ ಅಷ್ಟು ಐಟಮ್ನ ಖಾರಕ್ಕೆ ಹಾಕಿ ರುಬ್ಬಬೇಕು. ಇವಾಗ ಆ ಕಡೆ ಖಾರ ರುಬ್ಕೊಂಡೆ. ಇವಾಗ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅಥೆಂಟಿಕ್ ಫ್ಲೇವರ್ ಬರಬೇಕು ಅಂದರೆ ನಾವು ಇದಕ್ಕೆ ಹಾಸನ ಕಡೆಯವರಾದ್ರಿಂದ ನಾವು ಇದಕ್ಕೆ ಕಾಯಿ ರಸ ಎಣಿತೀವಿ. ಹಾಸನ ತುಮಕೂರು ಭಾಗದಲ್ಲಿ ಬಸ್ಸಾರಿಗೆ ನಾವು ಕಾಯಿ ರಸ ಎಣಿತೀವಿ. ಸೊ ಕಾಯಿ ರಸ ಎಣೆಯೋದ್ರಿಂದ ಅದು ಫ್ಲೇವರು ಚೆನ್ನಾಗಿ ಬರುತ್ತೆ.
ಅಥೆಂಟಿಕ್ ಫ್ಲೇವರ್ ಅಂತಾರಲ್ಲ ಅದು ನಮಗೆ ಚೆನ್ನಾಗಿ ಸಿಕ್ಕುತ್ತೆ. ಸೊ ಇವಾಗ ನಾನು ಈರುಳ್ಳಿ, ನಾನಿಲ್ಲೂ ಸಹ ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಮ್ಮ ಮನೇಲಿ ಯಾರೂ ಹಸಿಮೆಣ್ಸಿನ್ಕಾಯಿ ಅಷ್ಟು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿನೇ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ನೋಡಿ ನಾನು ಬೇಯಿಸಿದ್ದು ಕಾಯಿ ರಸನ ಕಾಯಿಗೆ ಹಾಕಿ ಚೆನ್ನಾಗಿ ಇಟ್ಕೊತಿದ್ದೀನಿ. ಆ ಫ್ಲೇವರು ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ ಅದು. ಸೊ ಕಾಯಿ ರಸ ಎಲ್ಲ ಹಿಂಡ್ಕೊಂಡು ಆ ರಸ ಎಲ್ಲ ಚೆನ್ನಾಗಿದ್ದಾಗೋ ಟೈಮಲ್ಲಿ ನಾನು ಏನು ಸ್ವಲ್ಪ ಖಾರ ರುಬ್ಕೊಂಡಿದ್ದೀನಲ್ಲ ಆ ಖಾರನ ಒಗ್ಗರಣೆಗೆ ಹಾಕ್ತೀನಿ. ಆವಾಗ ಆ ಸಾಂಬಾರು ಫ್ಲೇವರು ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಹಾಕ್ತಿದ್ದೀನಿ ಖಾರ ರುಬ್ಕೊಂಡಿರೋದೆಲ್ಲ ಈ ಒಗ್ಗರಣೆಗೆ. ಚೆನ್ನಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದು. ಆ್ಯಕ್ಚುಲಿ ಐ ಹ್ಯಾವ್ ಟ್ವಿನ್ ಚಿಲ್ಡ್ರನ್ಸ್. ನನ್ನ 2 ಹೆಣ್ಮಕ್ಳಿದ್ದಾರೆ, ಟ್ವಿನ್ಸ್ ಅವರು. ಅವರಿಗೆ ಮುದ್ದೆ ತಿನ್ನಿಸೋ ಅಷ್ಟೊತ್ತಿಗೆ ನನಗಂತೂ ಸುಸ್ತಾಗುತ್ತೆ. ರಾತ್ರಿ 10 ಗಂಟೆ ಆದರೂ ಅವರು ಮುದ್ದೆನೇ ತಿನ್ನಲ್ಲ ಅಂತಾರೆ. ಒಬ್ಬಳೇನೋ ಸಾಂಬಾರಲ್ಲಿ ತಿಂತಾಳೆ, ಇನ್ನೊಬ್ಬಳಿಗೆ ಹಾಲಿಗೆ ಕಲಿಸ್ಕೊಟ್ರೆ ಸ್ವಲ್ಪ ಮುದ್ದೆ ತಿಂತಾಳೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಸೊ ನಾನು ಕಾಯೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡಿಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ, ಏನೋ ಕಾಳ್ದು. ಸೊ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಏನು ಕಾಳಿತ್ತಲ್ಲ ಆ ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಈ ಒಂದು ಟೈಮಲ್ಲಿ ನಾವು ಸೊಪ್ಪಿಂದು ರಸ ಇರುತ್ತಲ್ಲ ಅದನ್ನು ಹಿಂಡ್ಕೊಂಡ್ರೆ ಬಸ್ಸಾಂಬಾರ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಊರಿಗೋದ್ರೂ ನಾನೇ ಬಸ್ಸಾಂಬಾರು ಮಾಡೋದು. ನಮ್ಮ ಅತ್ತೆಗೆ ನಾನು ಬಸ್ಸಾಂಬಾರು ಮಾಡೋದು ತುಂಬ ಇಷ್ಟ. ಸೊ ಮುದ್ದೆ ರೆಡಿ ಆಯಿತು. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಎಲ್ಲರದು ಊಟನೇ ಆಗೋಗಿತ್ತು. ಎಲ್ಲರಿಗೂ ತುಂಬ ಹೊಟ್ಟೆ ಹಸ್ತಿತ್ತು. ಸೊ ಲೆಫ್ಟ್ ಓವರ್ ಮುದ್ದೆನ ಇಟ್ಟಿದ್ದೀನಿ. ಮುದ್ದೆ ಚೆನ್ನಾಗೇ ಬಂದಿತ್ತು. ಸೊ ಕಾಳು ಬಸ್ಸಾರು ರೆಡಿ. ಬಸ್ಸಾಂಬಾರು ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ.